ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ಫೈನಲಿ ಡೇ 100 ಲಾಗ್ಸ್ ಮಾಡಿದ್ದೀನಿ. ನಾನು 100 ಲಾಗ್ಸ್ ಮಾಡಿದ್ದೀನಿ. ನಮ್ಮ ತಂಗಿಗೆ ಡಿಸ್ಟರ್ಬ್ ಮಾಡಿಬಿಡ್ದು, ಓದ್ಕೊಂತಾಳೆ, ನಾಳೆ ಎಕ್ಸಾಮ್ ಏನೋ ಅಂತೆ. ಗೈಸ್, ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ವರ್ಕೌಟ್ ಕಂಪ್ಲೀಟ್ ಮಾಡಿ ಫ್ರೆಶ್ ಅಪ್ ಆಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ATM ಆಯಿತು, ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡು ಸ್ವಲ್ಪ ಪ್ರೊಸೆಸಿಂಗ್ ATM ಕಾರ್ಡ್ ಐತೆ ಮಾಡಿಕೊಂಡು ಬರ್ತೀನಿ ಗೈಸ್. ಹೊತ್ತೋಳೆ ಇವತ್ತು ರಜಾನಂತೆ ಗೈಸ್. ನಾನು ಇವತ್ತು ನಮ್ಮ ತಂಗಿ ಜೊತೆ ವೀಡಿಯೋ ಮಾಡೋಣ ಕೊಟ್ಟಿದ್ದೆ, ಆದರೆ ಅವಳು ನಾಳೆ ಎಕ್ಸಾಮ್ ಅಂತೆ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಇವತ್ತಿನ ಡೇ ಕಂಟಿನ್ಯೂ ಮಾಡೋಣ ಬನ್ನಿ ವರ್ಕೌಟ್ ಜೊತೆ. ಸೊ ಗೈಸ್, ಹೊರಗಡೆ ಮುಗಿದ್ಮೇಲೆ ಸ್ವಲ್ಪ ಕಂಪ್ಯೂಟರಲ್ಲಿ ಏನೋ ಆರ್ಡ್ರ್ ಮಾಡ್ಕೊಂಡಿತ್ತು, ಅದು ಮುಗಿಸ್ಕೊಂಡೆ. ಇವಾಗ ಅಂಗಡಿಗೆ ಹೋಗ್ಬೇಕಂತ, ಏನೋ ಅಮ್ಮಗೆ ಏನೋ ಫೋಟೋ ತರಬೇಕು. ಗೈಸ್ ಅಂಗಡಿಗೆ ಹೋಗ್ಬಿಡ್ತೀನಿ. ಸೊ ಗೈಸ್, ಇಲ್ಲೇ ಮಾಡಿ ಮೇಲೆ ಬಂದೆ, ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತಾಯಿದ್ದೆ. ಹಂಗೆ ಈ ಕಡೆಯಿಂದ ಆ ಕಡೆ ವಾಕಿಂಗ್ ಮಾಡ್ತಾಯಿದ್ದೆ. ಸನ್ಸೆಟ್ ಕೂಡ ಇವಾಗೇ ಆಯಿತು. ಗೈಸ್, ಇವಾಗ ಇಲ್ಲಿ ಬಟ್ಟೆ ಅಂತ ಹೇಳ್ಕೊಂಡು ಕೆಳಗೆ ಹೋಗ್ತೀನಿ. ನೋಡಿ ಗೈಸ್, ಸನ್ಸೆಟ್. ಅಲ್ಲೊಂದು ಬಿಲ್ಡಿಂಗ್ ಐತಲ್ಲ, ಅಲ್ಲಿ ಲೈಟ್ ಆಗ್ತಾರೆ. ನೈಟ್ ಹೊತ್ತು ಹಾಕ್ಬೋದು ಹೋಗ್ಕೊತೀನಿ, ನೋಡಿಸ್ತೀನಿ ನಿಮ್ಗೂ. ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ದಲ್ಲ, ಅದು ಟಯರ್ಡ್ ಅದು. ಇಲ್ಲೇ ಸ್ವಲ್ಪ ಜಂಪಿಂಗ್ ಜಾಕ್ ಮಾಡಿ ಕೆಳಗೆ ಹೋಗ್ತೀನಿ. ಬಳಿ ವಾಕಿಂಗ್ ಮಾಡಿ ಅಮ್ಮ ಬಟ್ಟೆ ಒಣಗಿ ಹಾಕಿದ್ರು, ಅಪ್ಪ ಜನಲ್ಲ ಹೇಳ್ಕೊಂಡು ಕೆಳಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಕ್ಯಾನೋದಲ್ಲಿ ಸ್ವಲ್ಪ ಎಡಿಟ್ ಮಾಡಬೇಕಾಗಿತ್ತು. ಇವಾಗ ಕೆಳಗೆ ಹೋಗಿ ಎಡಿಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಡಿನ್ನರ್ ಜೊತೆ ಸಿಗ್ತೀನಿ ಅಥವಾ ಹೆಣ್ಮನೆ ಜೊತೆ ಸಿಗ್ತೀನಿ. ಇವತ್ತು ತುಂಬ ಚೆನ್ನಾಗೈತೆ, ಪ್ಲೆಸೆಂಟ್ ಆಗೈತೆ ಮೇಲೆ ಏರಿಯಾ ಎಲ್ಲ. ಗೈಸ್, ನೋಡೋಣ ಸಾಯಂಕಾಲ ಹೊತ್ತು ಡೈಲಿ ಈ ಥರ ಬಂದು ವಾಕಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕಾರ್ಡಿಯೋ ಮಾಡೋ ಬದಲು ಮೇಲೆ ಬಂದು ಈ ಥರ ವಾಕಿಂಗ್ ಮಾಡೋಣ ಅಥವಾ ಸೈಕಲಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ, ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೋಗಿ ಗೈಸ್, ಬನ್ನಿ ಹೋಗೋಣ ಕೆಳಗೆ. ಇವಾಗ ಕಂಪ್ಯೂಟರ್ ಹತ್ರ ಕೂತಿದ್ದೆ, ಸ್ವಲ್ಪ ವೆಬ್ಸೈಟ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಬರ್ಕೊಂಡು ಅದರಲ್ಲಿ ಎಂಟ್ರಿ ಮಾಡಿ ನೋಡೋಣ ಅಂದ್ಬಿಟ್ಟು, ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡಿ ನೋಡೋಣ ಅಂದ್ಬಿಟ್ಟು ಫೋಕಸ್ ಆಗ್ತಲ್ಲ. ಇದು ಮತ್ತು ಇದೆಲ್ಲ ನೋ ಕಾಪಿರೈಟ್ಸ್ ಅಂದ್ಬಿಟ್ಟು ಒಂದು ಐತೆ. ನಿಮಗೆ ಅದು ಇವೆಲ್ಲ ನೋಡಬೇಕು. ಈ 3 ನೋಡ್ಕೊತಾ ಇದ್ದೀನಿ. ಈ 3 ಒಂದೊಂದು ಶಾರ್ಟ್ಸ್ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಟ್ರೈ ಮಾಡ್ತೀನಿ. ನಾಳೆ ಅಥವಾ ನಾಳಿದ್ದು ತೆಗಿತೀನಿ, ಇವತ್ತಾಗಲ್ಲ. ಇವತ್ತು ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ, ಹೆಂಗೆ ಯೂಸ್ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅಲ್ಲ. ಓಕೆ, ಫಸ್ಟು ಇದು ಮಾಡೋಣ, ಆಮೇಲೆ ಸೆಕೆಂಡ್ ಇದು, ಆಮೇಲೆ ಥರ್ಡ್ ತುಂಬ ಈಸಿ ಇರುತ್ತೆ. ಫಸ್ಟು ಈಸಿನೇ, ಇದು ಸ್ವಲ್ಪ ಹಂಗೆ ಡಿಫಿಕಲ್ಟ್ ಇರುತ್ತೆ. ಇದ್ರೇನೆಂದರೆ ಇದು ಬಂದುಬಿಟ್ಟು ಟ್ರಾವೆಲಿಂಗ್ದು. ಇದು ಬಂದುಬಿಟ್ಟು ಟ್ರಾವೆಲಿಂಗು, ಮತ್ತು ಇದು ಆಡಿಯೋ ಟು ವಾಯ್ಸ್ ಥರ ಅನ್ಬೋದಲ್ಲ. ನೀವು ಟೈಪ್ ಮಾಡಿದ್ರೆ ಅದು ವಾಯ್ಸ್ ಕೊಡುತ್ತೆ. ಇದು ನಿಮಗೆ ಒಂದು ಇಮೇಜ್ ಇಷ್ಟ ಆಗಿರುತ್ತೆ, ಆ ಇಮೇಜಲ್ಲಿ ನಿಮಗೆ ಕಾಪಿರೈಸ್ಡ್ ಒಂದು ಲೋಗೋ ಇರುತ್ತೆ, ಅಂದರೆ ವಾಟರ್ ಮಾರ್ಕ್ ಇರುತ್ತೆ ಅಂದ್ಕೊಳ್ಳಿ. ಅದಕ್ಕೆ ರಿಮೂವ್ ಮಾಡೋಕ್ಕೆ ಅದೇ ಥರ ಬೇರೆ ಇಮೇಜ್ನ ಮಾಡಿಕೊಡುತ್ತೆ. ಈ 3 ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇವಾಗ ಒಂದು ಟ್ರೈ ಮಾಡಿದ್ದೀನಿ ನೋಡಿ, ಅಲ್ಲೇ ಇದೆ, ಒಂದು ಟ್ರೈ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಟ್ರೈ ಮಾಡ್ತೀನಿ ಗೈಸ್. ಸ್ವಲ್ಪ ಟ್ರೈ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ, ಟೈಮ್ ಲ್ಯಾಪ್ಸ್ ನಡೆಸ್ತೀನಿ. ಸೊ ಗೈಸ್, ಎಲ್ಲ ರಿಸರ್ಚ್ ಮಾಡಿದೆ, ಚೆನ್ನಾಗಿತ್ತು ವೆಬ್ಸೈಟ್ಸ್ ಎಲ್ಲ. 3 ವೆಬ್ಸೈಟ್ಸ್ ನೋಡಿದ್ದೀನಿ. ಒಂದು ಸ್ಪಿಸ್ಮಾ ಮತ್ತು ಇದು ಮತ್ತು ನೋ ಕಾಪಿರೈಟ್ಸ್ ಅಂದ್ಬಿಟ್ಟು ಚೆನ್ನಾಗೈತೆ. ಏನಂದರೆ ಕಾಪಿರೈಟ್ಸ್ ಅಂದರೆ ಇವಾಗ ಈ ಥರ ಇಮೇಜ್ ಇರುತ್ತಲ್ಲ, ಅದೊಂದು ಹೇಳ್ಕೊಟ್ಬಿಡ್ತೀನಿ ಇವಾಗ. ಅಂದರೆ ವೆಬ್ಸೈಟ್ ಓಪನ್ ಮಾಡಿರಲ್ಲ, ಹೆಂಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಇವಾಗ ಈ ಥರ ಇಮೇಜಸ್ ಇರುತ್ತೆ, ನಾವು ಗೂಗಲಿಂದ ಐಗ್ರಾಫಿಕ್ ಇಮೇಜಸ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ. ನಂಗೆ ತುಂಬ ಇದರಲ್ಲಿ ಇಷ್ಟ ಆಯಿತು, ಬಟ್ ಇದರಲ್ಲಿ ವಾಟರ್ ಮಾರ್ಕ್ ಐತೆ ಮತ್ತು ಇದರಲ್ಲಿ ಗ್ರಾಫಿಕ್ನೆಸ್ ಇಲ್ಲ, ಚೆನ್ನಾಗಿಲ್ಲ ಗ್ರಾಫಿಕ್ಕು. ನೀವು ವಾಲ್ಪೇಪರ್ ಸೆಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಥರ ವಾಟರ್ ಮಾರ್ಕ್ ಒಂದಿರುತ್ತೆ. ವಾಟರ್ ಮಾರ್ಕ್ ಅಂದರೆ ಗೊತ್ತುತ್ತಾರೆ ನಿಮಗೆ, ಅವರು ಬ್ರ್ಯಾಂಡ್ ಹೆಸರು ಎಲ್ಲ ಹಾಕ್ತಾರೆ. ಅದು ಬೇಡ ಅಂದರೆ ಅದರಿಂದ ಹೋಗ್ಬೋದು, ವೆಬ್ಸೈಟ್ ಹೋಗಿ ಇಮೇಜ್ನ ಅಪ್ಲೋಡ್ ಮಾಡಿ ಅದು ನಿಮಗೆ ಅದೇ ಇಮೇಜ್ನ ಬೇರೆ ಥರ ಇಮೇಜು ಕ್ರಿಯೇಟ್ ಮಾಡಿಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ ಗೈಸ್, ಇವಾಗ ಇದರಲ್ಲಿ ಸ್ವಲ್ಪ ಒಂದು ರೀಲ್ ಎಡಿಟ್ ಮಾಡಬೇಕಾಗಿತ್ತು. ಎಡಿಟ್ ಮಾಡಿ ಸ್ವಲ್ಪ ಇದಕ್ಕೆ ವೀಡಿಯೋಸ್ ಎಲ್ಲ ಹಾಕ್ಕೊಂಡು ಎಡಿಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್.
ಸೊ ಗೈಸ್ ಇಲ್ಲೇ ಡಿನ್ನರ್ ಮುಗಿಸ್ಕೊತಾ ಇದ್ದೀವಿ. ಇವಾಗ ನಾನು ಶಟ್ ಡೌನ್ ಮಾಡಿದೆ. ಇವಾಗ ಎದ್ಬಿಟ್ಟು ಆಚೆಗೆ ಹೋಗ್ಬೇಕು. ಗೈಸ್ ಅಮ್ಮ ಇಲ್ಲಿಗೆ ತಂದು ಕೊಟ್ಟಿರ್ತೀನಿ ಅಂದ್ಬಿಟ್ಟು ಆಚೆಗೆ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಗೈಸ್ ಬಾಯ್, ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ.